ಬಟ್ ಎಷ್ಟು ಕೈಂಡ್ ಪೀಪಲ್ ಅಂತ ಹೇಳಿದ್ರೆ ಕೇರಳ, ಓ ಮೈ ಗಾಡ್, ಸಖತ್ ಕೈಂಡ್ ಇದ್ದಾರೆ ಅವರು. ಅವರು ಆ ಪೊಲೈಟ್ ವೇ ಆಫ್ ಸ್ಪೀಕಿಂಗ್ ಇದೆಯಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು. ಕೇರಳ ಪೀಪಲ್, ಐ ಮೀನ್ ಕೇರಳ ಯೂತ್ಸು ಮೋಸ್ಟ್ ಆಫ್ ದ ಪೀಪಲ್ ಮೋಟರ್ ಸೈಕ್ಲಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ಒಬ್ಬೊಬ್ಬೊಬ್ಬೊಬ್ಬ ಏನು ಗುರು, ನಮ್ಮ ಉಡುಪಿ ಮಂಗಳೂರು ಎಕ್ಸ್ಪ್ರೆಸ್ ಬಸ್ ಅವ್ರಿಗಿಂತನೂ ಕಮ್ಮಿ ಇಲ್ಲ, ಈ ರೇಂಜಿಗೆ ನಮ್ಮನ್ನು ಚೇಸ್ ಮಾಡ್ತವ್ರೆ. ನಮ್ಮ ಉಡುಪಿ ಮಂಗಳೂರವರೇ ಸಖತ್ ಫಾಸ್ಟ್ ಅಂತ ಅಂದ್ಕೊಂಡಿದ್ದೆ ಡ್ರೈವರ್ಸು, ಪ್ರೈವೇಟ್ ಬಸ್ ಡ್ರೈವರ್ಸ್, ಇವರು ಅದಕ್ಕಿಂತ ಮಿಗಿಲು. ಸೊ ಇಲ್ಲಿ ಪೆಟ್ರೋಲ್ ಚೀಪ್ ಅಂತೆ ಮಾಹೆಯಲ್ಲಿ, ಬಟ್ ಎಷ್ಟಂತ ನೋಡೋಣ. ಎಷ್ಟು 93 ಗುರು, 93.92, ಡೆನ್ಸಿಟಿನೂ 752. ನಾನು ಇನ್ನೇ ಸುಮ್ಮನೆ 105 ರೂಪೀಸ್ ಕೊಟ್ಬಿಟ್ಟು ಫೀಲ್ ಅಪ್ ಮಾಡಿಸಿದೆ. ಎಸ್, ಸ್ಟೇದಲ್ಲಿದ್ದೀವಿ. ಐ ಥಿಂಕ್ ಹೊರಡೋ ಟೈಮ್ ಬಂದಿದೆ ಕೇರಳದಿಂದ. ಹುಡುಗರೆಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಾಗ ಆ್ಯಕ್ಚುಲಿ 10 o'clock ಆಗಿಬಿಟ್ಟಿದೆ ಇವಾಗ. ಸೊ ರಾತ್ರಿ ಮಲ್ಕೊಳ್ಳೋದು ಲೇಟಾಗಿರೋದ್ರಿಂದ ಸೊ ಬೆಳಿಗ್ಗೆ ಎದ್ದೇಳೋಕ್ಕಾಗಿಲ್ಲ ಯಾರಿಗೂ. ಗಾಡಿಗಳೆಲ್ಲ ಪ್ಯಾಕಪ್ ಆಗಿದೆ, ಇನ್ನಿದ್ರೆ ಹೊರಡೋದು. ಬನ್ನಿ ಗಾಡಿ ನಾನು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಓಕೆ, ಅವನಲ್ಲಿ ಇಟ್ಟಿದ್ದೀನಿ. ಬನ್ನಿ, ಇವತ್ತು ಮಣಿನೂ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾನೆ. ಐ ಥಿಂಕ್ ನಿನ್ನೆ, ಸ್ಯಾಟರ್ಡೇ ಆಫ್ಟರ್ನೂನ್ ಬಂದ ಕೂರ್ಗಿಂದ. ಸೊ ಅಲ್ಲಿಂದ ನಿಮ್ಮ ಜೊತೆ ರೈಡ್ ಜಾಯ್ನ್ ಆಗಲಿಕ್ಕಾಗಲಿಲ್ಲ. ಸೊ ಇಲ್ಲಿಂದ ಆಫ್ಟರ್ನೂನ್ ಜಾಯ್ನ್ ಆದ. ಇವಾಗ ನಮ್ಮ ಜೊತೆ ರೈಡ್ ಮಾಡ್ತಾನೆ. ಸೊ ಇವಾಗ ಬರುವಾಗ 5 bikes ಬಂದಿದ್ವಿ ಟಿಲ್ ಹಿಯರ್. 5 bikes ಬಂದಿದ್ವಿ. ಇವಾಗ ಆಲ್ 6 bikes ಗೇಡ್ ಅಪ್. ಬನ್ನಿ ಹೊರಡೋಣ. ಏನಿಲ್ಲ, ಇವಾಗ ಎಲ್ಲಿ ಹೋಗೋದಂತ ಪ್ಲ್ಯಾನ್ ಇಲ್ಲ, ಬಟ್ ಸ್ಟ್ರೈಟ್ ಅವೇ ಬ್ಯಾಂಗ್ಳೂರು ಅಂತ ಅನ್ಕೊತಾ ಇದ್ದೀನಿ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಬಾಯ್ಸ್ ಏನು ಹೇಳ್ತಾರೆ ನೋಡೋಣ. ಚೈನ್ ಲೂಬ್ರಿಕೇಷನ್ ಮಾಡೋಣ. ಚೈನ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಸಾಕು ಬಿಡಿ. हाँ खाली है ना वो, थोड़ा सा है बस रखने दो. ಚೆನ್ನಾಗಿತ್ತು ಸ್ಟೇ ಮಾತ್ರ, ಅಲ್ಟಿಮೇಟ್ ಆಗಿತ್ತು. ಸೊ ಬೀಚ್ ಇಲ್ಲಿಂದ ಜಸ್ಟ್ 500 ಮೀಟರು. ಸೊ ವೆರಿ ವಾಕೇಬಲ್ ಡಿಸ್ಟೆನ್ಸ್. ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಸ್ಟೇ. ಓಹ್ ಇವಾಗ ಬ್ಯಾಂಗ್ಳೂರ್ ಅಂತ ಪ್ಲ್ಯಾನ್ ಆಗಿದೆ, ಬಟ್ ಗೊತ್ತಿಲ್ಲ ಏನಂತ. ನೋಡೋಣ. ಬಾಯ್ಸ್ ಆನ್ ದ ವೇ ಮೈಂಡ್ ಚೇಂಜ್ ಮಾಡಿದ್ರೆ ಬೇರೆ ಕಡೆ ಆದರೂ ಹೋಗಿ ಬ್ಯಾಂಗ್ಳೂರ್ ಹೋದರೂ ಹೋಗ್ಬೋದು. ಅದರ್ವೈಸ್ ಸ್ಟ್ರೈಟ್ ಬಿಟ್ಟು ಬ್ಯಾಂಗ್ಳೂರು. ಇವಾಗ ಹೋಗ್ತಿರೋದು ಏನೋ ಬ್ರಿಡ್ಜ್ ಇದೆ ಅಂತ ಹೇಳಿದ್ನಪ್ಪ ಜಿನು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ 40 ಕಿಲೋಮೀಟರ್ ಸಮಥಿಂಗ್ ಏನೋ ಒಂದ ಇಲ್ಲಿಂದ. ತಲಸ್ಸೇರಿ ಆ ಕಡೆ ಏನೋ ಹೇಳ್ದ, ಎಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ತಲಸ್ಸೇರಿ ಅಂತ ಹೇಳಿದ್ರೆ ಐ ಆಮ್ ಫ್ಯಾಮಿಲಿಯರ್ ವಿತ್ ದ ಓನ್ಲಿ ಕೆಫೆ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ಅದೊಂದು ಫ್ಯಾಮಿಲಿಯರ್ ಇದೆ. ಅದು ಬಿಟ್ಟರೆ ಈ ನೇಮನೆ ಬೇರೆ ಎಲ್ಲೂ ಕೇಳಿಲ್ಲ. ಪ್ಲೇಸ್ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಇದು ಜಿನು ಲೀಡ್ ಮಾಡ್ತಾ ಇದ್ದಾನೆ. ನಮ್ಗೆ ಇಲ್ಲಿನ ರೂಟ್ ತಲೆ ಬಿಡ ಗೊತ್ತಿಲ್ಲ ಗುರು. ಬಟ್ ಏನೇ ಹೇಳಿ ಮಾತ್ರ ಒಂದು 2-3 ಇನ್ಸಿಡೆಂಟ್ ಆಯಿತು ನಮಗೆ. ಪೀಪಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಒಂದು 2-3 ಇನ್ಸಿಡೆಂಟ್ ಆಯಿತು. ಏನಂತ ಪ್ರಾಬ್ಲಮ್ಯಾಟಿಕ್ ಇನ್ಸಿಡೆಂಟ್ಸ್ ಏನಲ್ಲ, ನಾರ್ಮಲ್ ಇನ್ಸಿಡೆಂಟ್ಸ್ಗಳು. ಬಟ್ ಎಷ್ಟು ಕೈಂಡ್ ಪೀಪಲ್ ಅಂತ ಹೇಳಿದ್ರೆ ಕೇರಳ, ಓ ಮೈ ಗಾಡ್, ಸಖತ್ ಕೈಂಡ್ ಇದ್ದಾರೆ ಅವರು. ಅವರು ಆ ಪೊಲೈಟ್ ವೇ ಆಫ್ ಸ್ಪೀಕಿಂಗ್ ಇದೆಯಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು. ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ತುಂಬ ಖುಷಿ ಆಗುತ್ತೆ ಮಾತಾಡೋಕ್ಕೆ. ಅಂತ ಹೇಳಿದ್ರೆ ನಮಗೆ ಸಿಕ್ಕದವ್ರ ಜೊತೆ ಆ ಥರ ಮಾತಾಡಿದ್ರು ಅವರು. ಬಟ್ ಓವರ್ ಆಲ್ ಹೆಂಗೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಪೊಲೈಟಾಗಿ. ಸಿಂಗಲ್ ಲೈನಲ್ಲಿ ಹುಡುಗರು ಹೋಗ್ತಾ ಇದ್ರೆ ಎಕ್ಸಾಸ್ಟ್ ಸೌಂಡ್ಗೆ ನಾನು ಹಿಂದೆ ಇರ್ತೀನಲ್ಲ, ಸೊ ಎಕ್ಸ್ಪ್ರೆಷನ್ನು ಪೀಪಲ್ದು ಸಖತ್ ಕ್ರೇಜಿಯಾಗಿರುತ್ತೆ. ಕೇರಳ ಪೀಪಲ್, ಕೇರಳ ಯೂತ್ಸು ಮೋಸ್ಟ್ ಆಫ್ ದ ಪೀಪಲ್ ಮೋಟರ್ ಸೈಕ್ಲಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ಅಟೆನ್ಷನ್ ಪಕ್ಕ ಕಾಟ್ ಮಾಡುತ್ತೆ ಅವರದ್ದು ಈ ಗಾಡಿ ಸೌಂಡು, ಎಕ್ಸಾಸ್ಟ್ಗಳು, ಈ ಥರ ರೈಡಿಂಗು.
ಒಂದಕ್ಕಿಂತ ಇನ್ನೊಂದು ರೋಡ್ ಚೆನ್ನಾಗಿದೆಯಲ್ಲ ಗುರು. ಈ ಕೇರಳದಲ್ಲಿ ಬಸ್ ಅವರು ಪ್ರೈವೇಟ್ ಬಸ್ ಅನ್ಸುತ್ತೆ, ಪ್ರೈವೇಟ್ ಇದು ಕರೆಕ್ಟ್. ಅಬ್ಬಬ್ಬಬ್ಬ ಏನು ಗುರು, ನಮ್ಮ ಉಡುಪಿ ಮಂಗಳೂರು ಎಕ್ಸ್ಪ್ರೆಸ್ ಬಸ್ ಅವ್ರಿಗಿಂತನೂ ಕಮ್ಮಿ ಇಲ್ಲ, ಈ ರೇಂಜಿಗೆ ನಮ್ಮನ್ನು ಚೇಸ್ ಮಾಡ್ತವ್ರೆ. ಅಯ್ಯಬ್ಬ, ನಮ್ಮ ಉಡುಪಿ ಮಂಗಳೂರವರೇ ಸಖತ್ ಫಾಸ್ಟ್ ಅಂತ ಅನ್ಕೊಂಡಿದ್ದೆ ಡ್ರೈವರ್ಸು, ಪ್ರೈವೇಟ್ ಬಸ್ ಡ್ರೈವರ್ಸ್. ಇವರು ಅದಕ್ಕಿನ್ನ ಬಿಗಿಲು. ಅಲ್ಲಿ ನೋಡಿ ಎಲ್ಲರನ್ನ ಹೊಡೆದಾಕೊಂಡು ಹೋಗ್ತವ್ರೆ. ಅಬ್ಬ, ಕ್ರೇಜಿ ಆಗಿದೆ ಅಪ್ಪ. ಹಾಂ, ವಾವ್. ಈ ಹೊಸ ಹೊಸ ಜಾಗ ನೋಡೋಕಿದೆಯಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಈ ಥರ ಬೇರೆ ಸ್ಟೇಟ್ಗೆ ಬಂದು ಏನೋ ಒಂದು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಲೊಕೇಶನ್ ನೋಡಿದರೆ ವಾವ್ ಅನ್ಸುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲಿ ಕರ್ಕೊಂಬಂದ ಗುರು ಇವನು? ಏಯ್, ಬೀಚಾ? ಹಾಂ, ಬೀಚಿಗೆ ಏನೋ ಕರ್ಕೊಂಬಂದ? ಏನೋ ಇದು ಹೇಳ್ತಿದ್ನಲ್ಲ, ಬ್ರಿಡ್ಜು. ಓ, ಅಲ್ಲಿದೆ ಬೀಚ್ ನಡುವೆ ಬ್ರಿಡ್ಜು. ಏನಿದು ತಲಸರಿನ ಏರಿಯಾ ನೇಮು? ವಾವ್, ಅಗೈನ್ ಬ್ಯಾಕ್ ಟು ದ ಓಷಿಯನ್. ನನ್ನ ಪ್ರಕಾರ ಅದೇ ಬ್ರಿಡ್ಜ್ ಅನಿಸುತ್ತೆ, ಅದ್ರ ಮೇಲೆ ಹೋಗ್ಬೋದು ಅನಿಸುತ್ತೆ. ಹಿಂಗಿದೆ ನೋಡಿ ಬ್ರಿಡ್ಜು. ಐ ಥಿಂಕ್ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋದು ಅನಿಸುತ್ತೆ. ಫುಲ್ ಡೆಮಾಲಿಷ್ ಆಗಿಬಿಟ್ಟಿದೆ, ಎಲ್ಲ ರಸ್ಟ್ ಬಿದ್ದು ಏನೂ ಇಲ್ಲ. ಫುಲ್ ಕ್ಲೋಸ್ ಮಾಡಿದ್ರೆ ಎಂಟ್ರಿನ. ಏನಿಲ್ಲ, ಇಲ್ಲಿಂದ ಬಿಸಿಲಲ್ಲಿ ಒಂದು ವ್ಯೂ ನೋಡೋದಷ್ಟೇ. ವಾ, ಆ ಕಡೆ ಸಮುದ್ರ ತುದಿ ಕಣ್ಣು ಹಾಕ್ಸೋಕ್ಕಾಗಲ್ಲ ಗುರು, ಬಿಸಿಲು. ಬಟ್ ಆದರೂ ಪರವಾಗಿಲ್ಲ, ಏನೋ ಒಂದು ಹೊಸ ಲೊಕೇಶನ್ನ ನೋಡಿದ್ವಿ. ಮಣಿ, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಪೀಸಾಗಿ. ಓ, ಎಲ್ಲಿ? ಅಲ್ಲಿ ಬಿಡಲ್ಲಲ್ಲ ಮಚ್ಚ. ಜಂಪ ನಮ್ಮನ್ನು ಆಮೇಲೆ ಜಂಪ್ ಮಾಡಿಸ್ತಾರೆ ಲಾಕಪ್ಗೆ. ಈ ಮರದಡಿ ಕಡೆ ಸ್ವಲ್ಪ ತುಂಬ ತಂಪಲಿದೆ, ಆರಾಮಾಗಿದೆ. ಏನಂದರೆ ಜಿನು ಯಾರನ್ನೋ ಮೀಟ್ ಮಾಡಬೇಕು ಹೋಗಿದ್ದಾನೆ. ಸೊ ಬಟ್ ಇವರೆಲ್ಲ ಏನು ಮಾಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೂಟಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಒಂದು ಕಾಮನ್ ಲೊಕೇಶನ್ ಕಳಿಸಿದ್ದಾನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಏನಂದ್ರೆ ಹೇಳಿದ್ರೆ, ಈ ಗ್ರೂಪಲ್ಲಿ ಹೋಗುವಾಗ ಲೀಡ್ ಮಾಡೋನು ಮಾತ್ರ ಮ್ಯಾಪ್ ಹಾಕ್ಕೊಂಡಿರ್ತಾನೆ. ನಮಗೆ ಈ ಗಂದು ಗಾಳಿ ಗೊತ್ತಿರಲ್ಲ ಎಲ್ಲಿ ಹೋಗ್ತಿದ್ದೀವಿ ಏನಂತ. ಅದು ಈ ಕೇರಳದಲ್ಲಿ ಗೊತ್ತೇ ಇರಲ್ಲ ಎಲ್ಲಿ ಹೋಗ್ತಿದ್ದೀವಿ ಏನಂತ. ಹೈವೇ ಆದರೆ ಫಾಲೋ ಮಾಡ್ಕೊಂಡು ಬ್ಲೈಂಡಾಗಿ ಹೋಗ್ಬೋದು. ಬಟ್ ಈ ಥರ ರೋಡಲ್ಲಿ ಸೊ ಕಾರ್ನರ್ಸ್ ಅಂತ ಹೇಳಿದ್ರೆ ಡಿವಿಯೇಷನ್ಸ್ ಬಂದವಾಗ ನಿಂತ್ಕೋಬೇಕು, ವೆಯ್ಟ್ ಮಾಡಬೇಕು. ಬಟ್ ಅಲ್ಲೇ ಪ್ರಾಬ್ಲಮ್ ಆಯಿತು. ಸೊ ಇವಾಗ ಒಂದು ಕಾಮನ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ, ಮಾಹೆ. ನನಗೂ ಗೊತ್ತಿಲ್ಲ, ಬಟ್ ಬ್ಲೈಂಡಾಗಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಎಷ್ಟು 7 ಕಿಲೋಮೀಟರ್ ಸಮಥಿಂಗ್ ತೋರಿಸ್ತಾ ಇದೆ, ನೋಡೋಣ. ನನಗೂ ಗೊತ್ತಿಲ್ಲ, ಅದಿಲ್ಲ ಅವ್ನು ಕಳಿಸಿದಾನಲ್ಲ ಅಲ್ಲಿಗೆ ಹೋಗೋಣ ಬನ್ನಿ. ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ನಾನು ಅಲ್ಲಿಗೆ ಬನ್ನಿ ಅಂತ, ನೋಡೋಣ ಏನಂತ. ಸರಿ ಬನ್ನಿ ಅಲ್ಲಿಗೆ. ಹಾಂ, ನನ್ನ ಪ್ರಕಾರ ನಾವು ಇವಾಗ ಬೀಚ್ ಹೋಗಿತ್ತಲ್ಲ, ಒಂದು ಪಿಟ್ ಸ್ಟಾಪ್ ಎಲ್ಲ ತಗೊಂತಲ್ಲ,
ಅಲ್ಲಿಗೆ ಲೊಕೇಶನ್ ತೋರಿಸ್ತಾ ಇದೆಯಪ್ಪ. ನಾವು ಮತ್ತೆ ಪುನಃ ಹೋಗ್ತಾ ಇದ್ದೀವಿ. ನಂಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ ಅದೇನಾ ಇಲ್ಲ ಬೇರೆನಾ, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಏನೋ 6 ಕಿಲೋಮೀಟರ್ಸ್ ಇದೆ, ನೋಡೋಣ ಹೋಗ್ಬಿಟ್ಟು ಏನಂತ. ಇವಾಗ ಹುಡುಗರೆಲ್ಲ ಜಾಯ್ನ್ ಆದ್ರು ಗುರು, ಮಿರರಲ್ಲಿ ತೋರ್ತವ್ರೆ. ಹಾಂ, ಎಲ್ಲರೂ ಜಾಯ್ನ್ ಆದರು. ಐ ಥಿಂಕ್ ಸಾಗರ್ ಒಬ್ಬ ಕಾಣಿಸ್ತಾ ಇಲ್ಲ, ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ. ಮತ್ತು ಹುಡುಗವರೆಲ್ಲ ಜಾಯ್ನ್ ಆದರು. ಕಾಮನ್ ಲೊಕೇಶನಿಗೆ ಲೊಕೇಶನ್ ಹಾಕೊಂಡು ಎಲ್ಲ ಬಂದರು. ಸೊ ಎಲ್ಲರೂ ಅದೇ ರೂಟಲ್ಲಿ ಹೋಗ್ತಿರೋದ್ರಿಂದ ಎಲ್ಲರೂ ಜಾಯ್ನ್ ಆದ್ವಿ. ನೋಡೋಣ ಲೊಕೇಶನಿಗೆ ಹೋಗ್ಬಿಟ್ಟು ಏನಂತ. ಸೊ ಹುಡುಗರೆಲ್ಲ ಬಂದುಬಿಟ್ಟಿದ್ದೀವಿ. ಇನ್ನೂ ಇಬ್ಬರು ಬರ್ತಿದೆ, ಜಿರು ಬರ್ತಾ ಇದ್ದಾನೆ, ಸಾಗರ್ ಬರ್ತಾ ಇದ್ದಾನೆ. ಸೊ ಇಲ್ಲಿ ಪೆಟ್ರೋಲ್ ಚೀಪ್ ಅಂತೆ ಮಾಹೆಯಲ್ಲಿ, ಬಟ್ ಎಷ್ಟಂತ ನೋಡೋಣ. ಎಷ್ಟು 93 ಗುರು, 93.92 ಡೆನ್ಸಿಟಿನೂ 752. ನಾನು ಇನ್ನೇ ಸುಮ್ಮನೆ 105 ರೂಪೀಸ್ ಕೊಟ್ಬಿಟ್ಟು ಫಿಲಪ್ ಮಾಡಿಸಿದೆ. ಸ್ವಲ್ಪ ವೆಯ್ಟ್ ಮಾಡಿದ್ದಿದ್ರೆ ಇಲ್ಲಿ ಮಾಹೆದಲ್ಲೇ ಫಿಲಪ್ ಮಾಡಿಸ್ಕೋಬೋದಿತ್ತಾ. ಶಿಟ್, ಒಂದು 200 ರೂಪೀಸ್ ಉಳಿತಾ ಇತ್ತು ನನಗೆ. 200 ಅಲ್ಲ, 250 ಉಳಿತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಸ್ವಲ್ಪ ಖಾಲಿಯಾಗಿದೆ ಅನ್ಸುತ್ತೆ. 1 ಲೀಟ್ರು ಖಾಲಿಯಾಗಿಲ್ಲ ಅನ್ಸುತ್ತೆ. ಬಟ್ ಫಿಲಪ್ ಮಾಡಿಸ್ಕೊಳ್ಳೋಣ.